ನಮಸ್ಕಾರ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾನು SQL ಪ್ಲಸ್ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಪ್ರೊಸೆಸ್ ಯಾವ ರೀತಿಯಾಗಿ ಮಾಡಬೇಕಂತ ಹೇಳ್ತೀನಿ. ಈ ವಿಡಿಯೋನ ಶುರು ಮಾಡೋ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ನೀಡಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಆನ್ ಮಾಡಿ. ಹಾಗೆಯೇ ನಾನು ನನ್ನ ಚಾನಲ್ನಲ್ಲಿ SQL ಫುಲ್ ಕೋರ್ಸ್ ಇನ್ ಕನ್ನಡ ಸಿರೀಸ್ ಅನ್ನು ಸ್ಟಾರ್ಟ್ ಮಾಡಿದ್ದೇನೆ. ಯಾರೆಲ್ಲ ಕಲಿಯಲು ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ನೋಡ್ಬೋದು. ಅದೇ ರೀತಿ ವಿಡಿಯೋನ ಶುರು ಮಾಡೋಣ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಗೂಗಲ್ ಡ್ರೈವ್ ಅಂತ ಒಂದು ಲಿಂಕ್ ಕೊಟ್ಟಿದ್ದೀನಿ. ಅದನ್ನು ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಆಮೇಲೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ. ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದಾಗ ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ ಏನಂತ, database.zip ಫೈಲು ಎಷ್ಟಿದೆ MB ಅಂದರೆ 624 MB ಇದೆ. ಡೌನ್ಲೋಡ್ ಎನಿವೆ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಡೌನ್ಲೋಡ್ ಆಗ್ತಾ ಇದೆ. ಇಲ್ಲಿ ಈಗ ನೋಡಿ ಪೂರ್ತಿ ಕಂಪ್ಲೀಟ್ ಆಯಿತು. ಇದನ್ನು ಓಪನ್ ಮಾಡಿದಾಗ ಈ ರೀತಿಯಾಗಿ ನಿಮಗೆ ಒಂದು ಜಿಪ್ ಫೈಲು ಕಾಣಿಸುತ್ತೆ. ಅದನ್ನು ನೀವು ಏನು ಮಾಡಬೇಕಂದ್ರೆ ರೈಟ್ ಕ್ಲಿಕ್ ಹೊಡೆದು ಎಕ್ಸ್ಟ್ರಾಕ್ಟ್ ಆಲ್ ಅಂತ ಅನ್ಬೇಕಾಗುತ್ತೆ. ಎಕ್ಸ್ಟ್ರಾಕ್ಟ್ ಆಲ್ ಅಂತ ಕ್ಲಿಕ್ ಮಾಡಿದಾಗ ಲೊಕೇಶನ್ ಕೇಳುತ್ತೆ. ಯಾವುದು C ಡ್ರೈವಲ್ಲಿ ಹಾಕ್ಬೇಕಾ D ಡ್ರೈವಲ್ಲಿ ಹಾಕ್ಬೇಕಾ ಅಂತ ಲೊಕೇಶನ್ ಕೇಳುತ್ತೆ. ನಿಮಗೆ ಇಷ್ಟವಾದ ಡ್ರೈವ್ಗೆ ಹಾಕಿ, ಪರವಾಗಿಲ್ಲ. ನಾನು ಇಲ್ಲಿ ಚೇಂಜ್ ಮಾಡ್ತಿದ್ದೀನಿ. ಈಗ ಎಕ್ಸ್ಟ್ರಾಕ್ಟ್ ಅನ್ನೋದು ಎಕ್ಸ್ಟ್ರಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಈಗ ನೋಡಿ ಎಕ್ಸ್ಟ್ರಾಕ್ಟ್ ಆಗಿ ಫೋಲ್ಡರ್ ಓಪನ್ ಆಯಿತು. ಈಗ ಲಾಸ್ಟಲ್ಲಿ ಇದೆಯಲ್ಲ, ಲಾಸ್ಟಿಂದ ಸೆಕೆಂಡ್ ಒನ್ನು ಸೆಟಪ್ ಅಂತ, ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿ. ಶೋ ಮೋರ್ ಆಪ್ಷನ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಕೆಳಗಡೆ ಪೂರ್ತಿ ಲಾಸ್ಟು ಪ್ರಾಪರ್ಟೀಸ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ಕೂಡ ಇಲ್ಲಿ ಕಂಪ್ಯಾಟಿಬಿಲಿಟಿ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋದು. ಅದು ಕ್ಲಿಕ್ ಆದಮೇಲೆ ಕೆಳಗಡೆ ಏನಿದೆ ಚೇಂಜ್ ಸೆಟ್ಟಿಂಗ್ಸ್ ಫಾರ್ ಆಲ್ ಯೂಸರ್ಸ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕಂಪ್ಯಾಟಿಬಿಲಿಟಿ ಮೋಡ್ ಅಂತಿದೆ. ಏನಂತಿದೆ, ರನ್ ದಿಸ್ ಪ್ರೋಗ್ರಾಮ್ ಇನ್ ಕಂಪ್ಯಾಟಿಬಿಲಿಟಿ ಮೋಡ್ ಫಾರ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಯಾವ ರೀತಿ ಮಾಡಬೇಕಂದ್ರೆ, ನಿಮ್ಮ ಕಂಪ್ಯೂಟ್ರು ವಿಂಡೋಸ್ 10 ಇದ್ದರೆ ಮತ್ತು ವಿಂಡೋಸ್ 8 ಇದ್ದರೆ ಸರ್ವಿಸ್ ಪ್ಯಾಕ್ 3 ಎತ್ತಿದೆಯಲ್ಲ, ಅಲ್ಲಿ ವಿಂಡೋಸ್ XP ಸರ್ವಿಸ್ ಪ್ಯಾಕ್ 3 ಅದಂತ ಅದನ್ನು ಚೂಸ್ ಮಾಡಬೇಕಾಗುತ್ತೆ. ವಿಂಡೋಸ್ 7 ಇದ್ದರೆ ಇಲ್ಲಿ ಸರ್ವಿಸ್ ಪ್ಯಾಕ್ 2 ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡೋದಾಗುತ್ತೆ. ನಮ್ಮದು ವಿಂಡೋಸ್ 10 ಇದೆ, ಅದಕ್ಕೆ ನಾನು 3 ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಅಪ್ಲೈ ಅಂತ ಕೊಡೋದಿಲ್ಲಿ. ಅಪ್ಲೈ ಕೊಟ್ಟ ಮೇಲೆ ಓಕೆ ಅನ್ನೋದು, ಇಲ್ಲಿಂದ ಓಕೆ ಅನ್ನೋದು. ನೆಕ್ಸ್ಟು ಸೆಟಪ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಒಂದು ವಿಂಡೋಸ್ ಟೈಪು ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಏನಿದೆ ಅಂದರೆ ಒರಾಕಲ್ ಡಾಟಾಬೇಸ್ 10G ಇನ್ಸ್ಟಾಲೇಷನ್ ಮೆಥಡ್ ಇದೆ. ಇಲ್ಲಿ 2 ಟೈಪ್ ಇನ್ಸ್ಟಾಲೇಷನ್ ಮೆಥಡ್ ಇದೆ, ಅಂದರೆ ಬೇಸಿಕ್ ಇನ್ಸ್ಟಾಲೇಷನು ಮತ್ತು ಅಡ್ವಾನ್ಸ್ ಇನ್ಸ್ಟಾಲೇಷನು. ನಮಗೆ ಸ್ಟಾರ್ಟಿಂಗಲ್ಲಿ ಬೇಸಿಕ್ ಇನ್ಸ್ಟಾಲೇಷನ್ ಮಾಡಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಏನು ಹೇಳ್ತಿದೆ, ಒರಾಕಲ್ ಹೋಮ್ ಲೊಕೇಶನ್, ಅಂದರೆ ನೀವು ಲೊಕೇಶನ್ ಯಾವುದು ಕೊಡ್ತೀರಾ ಇನ್ಸ್ಟಾಲೇಷನ್ ಸಂಬಂಧ ಅಂತ ಕೇಳ್ತಾ ಇದೆ. ಅದಕ್ಕೆ ಯಾವ್ದು ಬೇಕಾದ್ರೂ ಕೊಡ್ಬೋದು. ಮತ್ತು ಇನ್ಸ್ಟಾಲೇಷನ್ ಟೈಪ್ ಏನಂದರೆ ಎಂಟರ್ಪ್ರೈಸ್ ಎಡಿಷನ್, ಇದು ಇನ್ಸ್ಟಾಲೇಷನ್ ಟೈಪು. ಮತ್ತು 1.3 GB ಇದೆ ಇನ್ಸ್ಟಾಲೇಷನು. ಮತ್ತು ಅಡಿಷ್ನಲು 720 MB ಇದೆ. ಮತ್ತು ಗ್ಲೋಬಲ್ ಡಾಟಾಬೇಸ್ ನೇಮು ORCL ಅಂತಿದೆ. ಮತ್ತು ಡಾಟಾಬೇಸ್ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಯಾವ ರೀತಿ ಹಾಕಬೇಕಂದ್ರೆ, ಡಾಟಾಬೇಸ್ ಪಾಸ್ವರ್ಡು ಟೈಗರ್ ಅಂತ ಹಾಕಬೇಕಾಗುತ್ತೆ. ಟೈಗರ್ ಪೂರ್ತಿ ಎಲ್ಲ ಸ್ಮಾಲ್ ಲೆಟರ್ ಹಾಕಬೇಕಾಗುತ್ತೆ. ಈಗ ಹಾಕೋಣ.
TIGER ಟೈಗರ್, TIGER ಟೈಗರ್. ಮತ್ತು ಇಲ್ಲಿ ನೆಕ್ಸ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋದು. ಇದು ಪ್ರಿಪೇರಿಂಗ್ ಟು ಇನ್ಸ್ಟಾಲ್ ಅಂದರೆ ಪ್ರಿಪೇರ್ ಆಗ್ತಿದೆ ಇನ್ಸ್ಟಾಲ್ಗೆ. ಈಗ ಈ ರೀತಿಯಾಗಿ ಓಪನ್ ಆಗುತ್ತೆ. ಆಮೇಲೆ ಏನು ಮಾಡಬೇಕಂದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಬಟನ್ ಕಾಣ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಒಂದು ನೋಟಿಫಿಕೇಶನ್ ರೀತಿಯಾಗಿ ಬರುತ್ತೆ. ಏನಂತ ಬರುತ್ತೆ ಅಂದರೆ, ಸಮ್ ರೆಕಮೆಂಡೆಡ್ ಪ್ರಿಸ್ಪೆಕ್ಟಿವ್ ಚೆಕ್ಸ್ ಹ್ಯಾವ್ ಫೇಲ್ಡ್, ಯು ಮ್ಯಾಟ್ ಗೆಟ್ ಎರರ್ ಡ್ಯೂರಿಂಗ್ ಇನ್ಸ್ಟಾಲೇಷನ್, ಡ್ಯೂ ಯು ವಾಂಟ್ ಟು ಪ್ರೊಸೀಡ್ ಅಂತ ಕೇಳುತ್ತೆ. ನೀವು ಎಸ್ ಅಂತ ಅನ್ನಿ. ಆಮೇಲೆ ಈ ರೀತಿಯಾಗಿ ಅಲೋ ಅಂತ ಬರುತ್ತೆ, ನೀವು ಅಲೋ ಮಾಡಿ. ಮತ್ತು ಸಮ್ರಿ ಅಂತ ಕೇಳುತ್ತೆ. ಇಲ್ಲಿ ಸಮ್ರಿ ಒರಾಕಲ್ ಡಾಟಾಬೇಸ್ 10G 10.2.01 ಇದೆ, ಇದು ವರ್ಷನ್ ಇದೆ. ಮತ್ತು ಇಲ್ಲಿ ಇನ್ಸ್ಟಾಲ್ ಅಂತಿದೆ, ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇನ್ಸ್ಟಾಲೇಷನ್ ಪ್ರೊಸೆಸ್ಸು ಓಪನ್ ಆಗುತ್ತೆ. ಅಂದರೆ ಇನ್ಸ್ಟಾಲಿಂಗ್ ಇನ್ ಪ್ರೋಗ್ರೆಸ್ ಇದೆ. ಆಮೇಲೆ ಇದು ಪೂರ್ತಿ ಕಂಪ್ಲೀಟ್ ಆದರೆ ಸೆಟಪ್ ಪೆಂಡಿಂಗ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಕಾನ್ಫಿಗರೇಷನ್ ಪೆಂಡಿಂಗ್ ಕಂಪ್ಲೀಟ್ ಆಗುತ್ತೆ. ಈಗ ಏನು ಮಾಡೋದು ಅಂತ ನೋಡೋಣ. ಸ್ಲೋ ಆಗಿ ಪ್ರೊಸೆಸ್ ಆಗ್ತಿದೆ. ಈಗ ನೋಡಿ ಏನು ಬಂದಿದೆ ಅಂದರೆ, ಡಾಟಾಬೇಸ್ ಕಾನ್ಫಿಗರೇಷನ್ ಅಸಿಸ್ಟೆಂಟ್ ಅಂತಂದು. ಇಲ್ಲಿ ಏನು ಮಾಡಬೇಕು ಅಂದರೆ, ಇಲ್ಲಿ ಪಾಸ್ವರ್ಡ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಲಾಕ್ ಅಕೌಂಟು ಮತ್ತು ನ್ಯೂ ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅಂತಿದೆ. ಮತ್ತು ಇಲ್ಲಿ ಯೂಸರ್ ನೇಮ್ ಇದೆ. ಇಲ್ಲಿ ಕೆಳಗಡೆ ಬಂದರೆ ಅಂದರೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಸ್ಕಾಟು ಮತ್ತು HR ಅಂತಿದೆ. ಇಲ್ಲಿ ಸ್ಕಾಟು ಮತ್ತು HR ಏನಾಗಿದೆ, ಲಾಕ್ ಅಕೌಂಟ್ ಆಗಿದೆ. ಅದನ್ನು ನಾವು ತೆಗೆದು ಅದರ ಮೇಲೆ ಕ್ಲಿಕ್ ಮಾಡಿ ನ್ಯೂ ಪಾಸ್ವರ್ಡ್ ಮೇಲೆ ಟೈಗರ್ ಅಂತ ಬರೀಬೇಕು. ಸ್ಟಾರ್ಟಿಂಗೆಲ್ಲ ಬರೆದಿದ್ರಲ್ಲ ಟೈಗರ್ ಅಂತೆ, ಅದೇ ರೀತಿ ಇಲ್ಲಿಯೂ ಬರೀಬೇಕಾಗುತ್ತೆ. ಸ್ಮಾಲ್ ಲೆಟ್ರಲ್ಲಿ TIGER ಟೈಗರ್. ಮತ್ತು ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಬರಬೇಕಾಗುತ್ತೆ TIGER ಟೈಗರ್ ಮತ್ತು HR ಸೇಮ್. ಟೈಗರ್ ಅಂತ ಬರೆದ ಮೇಲೆ ಇಲ್ಲಿ ಓಕೆ ಅಂತಿದೆ ಆಪ್ಷನು. ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ಪಾಸ್ವರ್ಡು ಸೆಟ್ ಆಗಿದೆ. ಮತ್ತು ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಬೇಕು. ಈಗ ನೆಕ್ಸ್ಟ್ ಪ್ರೊಸೀಜರ್ ಹೋಗುತ್ತೆ. ಇಲ್ಲಿ ಏನು ತೋರಿಸ್ತಾ ಇದ್ದಾರೆ, ಎಂಡ್ ಆಫ್ ದ ಇನ್ಸ್ಟಾಲೇಷನ್ ಅಂತ ತೋರಿಸ್ತಾ ಇದೆ. ಒಂದು ಇನ್ಸ್ಟಾಲೇಷನ್ ಆಗಿದೆ ಅಂತ ತೋರಿಸ್ತಾ ಇದೆ. ಅದಕ್ಕೆ ಇನ್ಸ್ಟಾಲೇಷನ್ ಆಫ್ ಒರಾಕಲ್ ಡಾಟಾಬೇಸ್ 10G ವಾಸ್ ಸಕ್ಸಸ್ಫುಲ್. ಇಲ್ಲಿ ಲಾಸ್ಟ್ಲಿ ಎಕ್ಸಿಟ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಒಂದು ನೋಟಿಫಿಕೇಶನ್ ಬರುತ್ತೆ, ಏನು ಡು ಯು ರಿಯಲಿ ವಾಂಟ್ ಟು ಎಕ್ಸಿಸ್ಟ್, ಎಸ್. ದೆನ್ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ನೋಟಿಫಿಕೇಶನ್ ಬರುತ್ತೆ. ಇದು ನೀವು ಏನು ಟಚ್ ಮಾಡೋದೇನೆ ಕ್ಲೋಸ್ ಮಾಡಿಬಿಡಿ. ಎಲ್ಲನೂ ಕ್ಲೋಸ್ ಮಾಡಿದ ಮೇಲೆ ನಿಮ್ಮ ವಿಂಡೋಸಲ್ಲಿ ಸರ್ಚ್ ಮಾಡಿ ಏನಂತ, SQL ಅಂತ, SQLPLUS ಅಂತ ಸರ್ಚ್ ಮಾಡಿದಾಗ ಕೆಳಗಡೆ ಇದು ಬಂತಲ್ಲ, ಇಲ್ಲಿ ಏನಿದೆ ಓಪನ್ನು, ರನ್ ಆ್ಯಸ್ ಅಡ್ಮಿನಿಸ್ಟ್ರೇಷನು, ಓಪನ್ ಫೈಲ್ ಲೊಕೇಶನು ಮತ್ತು ಪಿನ್ ಟು ಸ್ಟಾರ್ಟ್ ಇದೆಯಲ್ಲ, ಓಪನ್ ಫೈಲ್ ಲೊಕೇಶನ್ನ ಓಪನ್ ಮಾಡಿ. ಈ ರೀತಿಯಾಗಿ ಫೈಲ್ ಓಪನ್ ಆಗುತ್ತೆ. ಆಮೇಲೆ ಏನು ಮಾಡಬೇಕಂದ್ರೆ ಇದ್ರ ಮೇಲೆ ರೈಟ್ ಕ್ಲಿಕ್ ಕೊಡಿ.
ಮತ್ತು ಶೋ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ರಾಪರ್ಟೀಸ್ ಅಂತಿದೆ ಪೂರ್ತಿ ಲಾಸ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಒಂದು ಓಪನ್ ಆಗುತ್ತೆ. ಮತ್ತು ಇಲ್ಲಿ ಕೆಳಗಡೆ ಲಾಸ್ಟ್ ಅಂತಿದೆ ಚೇಂಜ್ ಸೆಟ್ಟಿಂಗ್ ಫಾರ್ ಆಲ್ ಯೂಸರ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನು ತೋರಿಸ್ತಾ ಇದೆ ಇಲ್ಲಿ ರನ್ ಆ್ಯಸ್ ಎ ಅಡ್ಮಿನಿಸ್ಟ್ರೇಷನ್ ಅಂತದೆ ನೋಡಿ. ಇಲ್ಲಿ ರನ್ ದಿಸ್ ಪ್ರೋಗ್ರಾಮ್ ಆ್ಯಸ್ ಎನ್ ಅಡ್ಮಿನಿಸ್ಟ್ರೇಟರ್ ಇದು ಅನ್ಕ್ಲಿಕ್ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿದಾಗ ರನ್ ದಿಸ್ ಪ್ರೋಗ್ರಾಮ್ ಇನ್ ಕಂಪ್ಯಾಟಿಬಿಲಿಟಿ ಮೇಡ್ ಫಾರ್ ಅಂತಿದೆಯಲ್ಲ ಅದು ಯಾವ ರೀತಿ ಆಗಿದೆಯಲ್ಲ ಅದೇ ರೀತಿಯಾಗಿ ಅದನ್ನು ಬಿಟ್ಟು ಪೂರ್ತಿ ಏನು ಚೇಂಜು ಮಾಡಲಾರ್ದೆ ಇಲ್ಲಿ ಅಪ್ಲೈ ಅಂತ ಹೊಡೀರಿ. ಅಪ್ಲೈ ಅಂತ ಹೊಡೆದ್ಮೇಲೆ ಓಕೆ ಅಂತ ಹೊಡೀರಿ. ಓಕೆ ಅಂತ ಹೊಡೆದ್ಮೇಲೆ ಇಲ್ಲಿ ಓಕೆ ಅಂತ ಹೊಡಿ. ಓಕೆ ಅಂತ ಹೊಡೆದ್ಮೇಲೆ ಇದನ್ನು ಕ್ಲೋಸ್ ಮಾಡಿದ್ಮೇಲೆ ಮತ್ತೆ ನೀವು ವಿಂಡೋಸಲ್ಲಿ ಹೋಗಿ ಸರ್ಚ್ ಮಾಡಿ ಏನು SQLPLUS ಅಂತ ಇಲ್ಲಿದೆಯಲ್ಲ ಇದನ್ನ ಕ್ಲಿಕ್ ಮಾಡಿದಾಗ ಯೂಸರ್ ನೇಮ್ ಅಂತ ಏನು ಹಾಕ್ಬೇಕಂದ್ರೆ ಅಲ್ಲಿ ಸ್ಕಾಟು ಮತ್ತು HR ಅಲ್ಲಿ ಹಾಕಿದ್ರಲ್ಲ, ಈಗ ನೀವು ಸ್ಕಾಟು ಯೂಸರ್ ನೇಮ್ನ ಹಾಕಬೇಕಾಗತ್ತೆ. ಇಲ್ಲಿ ಸ್ಕಾಟ್ ಅಂತ ಹಾಕಿ ಮತ್ತು ಪಾಸ್ವರ್ಡು ಟೈಗರ್ ಅಂತ ಸ್ಟಾರ್ಟಿಂಗಲ್ಲಿ ಹಾಕಿದಾರಲ್ಲ, ಇಲ್ಲಿ ಹೋಸ್ಟಿಂಗ್ ಸ್ಟ್ರಿಂಗು ಇದು ಇಲ್ಲಿ ಏನು ಹಾಕಬೇಡಿ. ಮತ್ತೆ ಓಕೆ ಅಂತ ಕೊಟ್ಟಾಗ ಈ ರೀತಿಯಾಗಿ ಯೂಸರ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು SQLPLUS ರಿಲೀಸ್ ಸೇಮ್ ವರ್ಷನ್ ತೋರಿಸ್ತಾ ಇದೆ ಮತ್ತು ಒರಾಕಲ್ ಡಾಟಾಬೇಸ್ 10G ಇಂಟರ್ಫೇಸ್ ಎಡಿಷನ್ ಅಲ್ಲಿ ಸ್ಟಾರ್ಟಿಂಗಲ್ಲಿ ಏನು ತೋರಿಸಿಲ್ಲ ಇಂಟರ್ಫೇಸ್ ಎಡಿಷನ್ ಅಂತ ಈ ರೀತಿಯಾಗಿ ತೋರಿಸಿದೆ. ಇದರಲ್ಲಿ ಈ SQL ಅಲ್ಲಿ ಡಿಫಾಲ್ಟ್ ಆಗಿ 1-2-3 ಟೇಬಲ್ ಕ್ರಿಯೇಟ್ ಮಾಡಿರ್ತಾರೆ. ಆ ಟೇಬಲ್ನ ಯಾವ ರೀತಿ ಆಕ್ಸೆಸ್ ಮಾಡೋದು, ಈಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕ್ಯಾಟ್ ಸೆಮಿಕೋಲನ್ ಅಂತ ಎಂಟರ್ ಹೊಡೆದ್ರೆ ಇಲ್ಲಿ ತೋರಿಸುತ್ತೆ ನೋಡಿ ಯಾವ ರೀತಿಯಾಗಿ ಇವೆಲ್ಲ ತೋರಿಸ್ತಲ್ಲ. ಇದು ತೋರಿಸಿದ ಮೇಲೆ SQL ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂತ ನೀವು ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಚಾನಲ್ನಲ್ಲಿ SQL ಫುಲ್ ಕೋರ್ಸ್ ಇನ್ ಕನ್ನಡ ಸಿರೀಸನ್ನು ಸ್ಟಾರ್ಟ್ ಮಾಡಿದ್ದೇನೆ. ಯಾರೆಲ್ಲ ಕಲಿಯಲು ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ನೋಡ್ಬೋದು. ಅದೇ ರೀತಿ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ SQL ಬಗ್ಗೆ ವಿಡಿಯೋ ಮಾಡಿ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.